ನನಗೆ ತುಂಬಾ ಹರ್ಟ್ ಆಗಿದೆ. ಗಾಡಿನ ಸೀದಾ ಕಲ್ಲಿಗಿಟ್ರು. ಹಿಂದೆ ಡ್ಯಾಮೇಜ್ ಆಗೋಯ್ತು ಗೈಸ್. ನಿಮ್ಮ ಹತ್ರ ಒಂದು ವಿಷಯ ಬಚ್ಚಿಟ್ಟಿದ್ದು ಕಣ. ಒಳ್ಳೆ ಸರ್ಪ್ರೈಸ್ ಲಂಚ್ ಅರೇಂಜ್ ಮಾಡಿದ್ದೀನಿ ಫ್ಯಾಮಿಲಿಗೆ. ನೋಡಿ ಗೈಸ್. Drive that car? This one. That one? Are you serious? How's that surprise, bro? Thank you, bro. Loved it. Okay, let's go. ಇವತ್ತು ನಾವು ಇಲ್ಲಿಂದ ಹೊರಡಬೇಕು. ಅದಕ್ಕೆ 9 ಗಂಟೆ 9:15 ಎದ್ದಿದ್ದೀನಿ. ಎಲ್ಲರೂ ನಮ್ಮ ಮನೆಯವರು, ನಮ್ಮ ಅಕ್ಕ, ಅಮ್ಮ, ಅಪ್ಪ ಎದ್ಬಿಡ್ತಾರೆ. ಮಿಗ್ದವರೆಲ್ಲ ಯಾರು ಎದ್ದಿಲ್ಲ. ಟೀಮು ಮತ್ತು ನಮ್ಮ ಟುಮ್ ನೋಡಿ ಎದ್ದಾಗಲೂ ಬ್ರೇಕ್ಫಾಸ್ಟ್ ಮಾಡ್ತವ್ರೆ ಅಪ್ಪ ಅಮ್ಮ. ಗುಡ್ ಮಾರ್ನಿಂಗ್. ಟೈಮ್ಗೆ ಗುಡ್ ಮಾರ್ನಿಂಗ್. 10 ಗಂಟೆ ಟೈಮ್ಗೇನಾ? ಇಲ್ಲ ಟೈಮ್ಗೆ ಕರೆಕ್ಟಮ್ಮ. ನಾವು ಟೈಮ್ಗೆ ಮಾಡ್ತಾ ಇದ್ವಿ. ನಮ್ಮ ಅಕ್ಕ ನೋಡಿ ಇಲ್ಲಿ ಸುಮ್ಮನೆ ಕೂತಿದ್ದಾಳೆ ಸೋಫಾ ಮೇಲೆ. ಮಕ್ಕ ಇಲ್ಲಿ ಸೋಫಾ ಮೇಲೆ ಸುಮ್ಮನೆ ಕೂತಿದ್ದಾಳೆ. ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಈಗ ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ನೋಡಿ ಅದು ಕ್ಲೀನ್ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ನಾನು ಮೊಟ್ಟೆ ಮತ್ತು ಒಂದೇ ಒಂದು ಪೀಸ್ ಬ್ರೆಡ್ ತಿನ್ನಬೇಕು. ತಿಂದು ಹೊರಡೋದು. ಇಷ್ಟು ವರ್ಷದಲ್ಲಿ ನನಗೆ ತುಂಬ ನೋವು ಮಾಡಿದ್ದ. ತುಂಬ ವಿಷಯಗಳನ್ನ ಬಿಟ್ಟೆ. ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಯಾವತ್ತು ತಲೆಗೆ ಹಾಕ್ಕೊಂಡಿರಲಿಲ್ಲ. ಆದರೆ ಇವತ್ತು ಒಂದು ನನಗೆ ತುಂಬ ಹರ್ಟ್ ಆಗಿದೆ. ಅದು ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ, ತಲೆಯಲ್ಲೇ ಇಟ್ಕೊಂಡಿರ್ತೀನಿ, ತಲೆಯಲ್ಲೇ ಇರುತ್ತೆ, ನಾನು ಸಾಯೋವರೆಗೂ ಇರುತ್ತೆ. ಒಂದು ಏನಿಲ್ಲ, ತುಂಬ ದೊಡ್ಡ ವಿಷಯ ಅಂತ ಕೇಳಿಲ್ಲ ಗೈಸ್. ಪ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡು, ಪ್ಯಾಕ್ ಮಾಡಿಕೊಡು ಒಂದೇ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ, ಅದು ಆಗಲ್ಲ. ಅಣ್ಣ ಅವ್ರ ತೊಳಿಬೇಕು, ಅವರೇ ಪ್ಯಾಕ್ ಮಾಡ್ಕೋಬೇಕು. ಸರಿ, ಓಕೆ. ಸೇಮ್ ಡೈಲಾಗ್ ಬರುತ್ತೆ ಒಂದಿನ, ನೆನ್ಪಿಟ್ಕೊಂಡಿರು, ಕಾಯ್ತಾ ಇರು. ಮಾಮ್, ಅಮ್ಮ ಇದ್ದಾರಲ್ಲ, ಮಾಮ್ ಸ್ವಲ್ಪ ಪ್ಯಾಕ್ ಮಾಡ್ಕೊಡಿ ನನ್ನ ಬ್ಯಾಗ್. ಅಮ್ಮಗೆ ಹೇಳಿ ಪ್ಯಾಕ್ ಮಾಡ್ಸೋಣ ಗೈಸ್. ಈ ಅಪ್ಪಂದಿರು ಎಲ್ಲೋದ್ರೂ ಸುಮ್ಮನೆ ಇರಲ್ಲ ಅಂತಾರಲ್ಲ ನೋಡಿ, ಇಲ್ಲೇನೋ ಕೆಲಸ ಮಾಡ್ತವ್ರೆ. ಕಾರಿಗೆ ನೀರಾ? ಹಾಂ, ಹೊಡೀರಿ ಗೈಸ್. ಫೈನಲಿ ಚೆಕ್ಔಟ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಲಗೇಜ್ಗಳೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಬನ್ನಿ. ಈಗ ಮತ್ತೆ ಅದೇ ಅನ್ಕಂಫರ್ಟೇಬಲ್ ಸಿಚುವೇಶನ್ ಕೂತ್ಕೋಬೇಕು. ಅದೇ ಬೇಜಾರು ಗೈಸ್. ಇನ್ನೊಂದು ಕಾರ್ ಬೇಕೇ ಬೇಕು ಏನೋ ಟ್ರಿಪ್ ಬಂದಾಗ. ನೋಡೋಣ ಏನಾಗುತ್ತೆ ಅಂತ. ನಾ ತೊಗೊಂಡೋಗಿ ಗಾಡಿನ ಸೀದಾ ಕಲ್ಲಿಗಿಟ್ರು. ಏನಾಯ್ತಪ್ಪ? ಕಟ್ಟಾಯ್ತಾ? ಕಟ್ಟಾಗೇ ಹೋಯ್ತು. ಮುಂದೆ ಅದು ಡ್ಯಾಮೇಜ್ ಆಗೋಯ್ತು ಗೈಸ್. ಅದೇ ಅವ್ನ ಬೈಕ್ ಆಗಿದ್ರೆ ಹಂಗೆ ಮಾಡ್ತಿದ್ನಾ? ಕೆಳಗೆ ಬಗ್ಗು ಸ್ವಲ್ಪ. ಇಲ್ಲಿ ಮುಟ್ಟಿಲ್ಲಿ ಸ್ಕ್ರಾಚ್ ಆಗಿರೋದು ನೋಡು. ನಾರ್ಮಲ್ ಓಡಾಡೋ ಕಲ್ಲು ಹೊಡೆದಾಗ ಆಗುತ್ತದು. ಓ ಹಂಗೆ ಅಲ್ಲ ಹೇಳಿದ್ದು. ನಿನ್ ಜಾವ ನಾವು ಎತ್ಕೊಂಡು ಹೋಗ್ತೀವಿ. ಟ್ಯಾಂಕ್ ಬೆಂಡ್ ಆಗುತ್ತೆ ಯಾಕಂದ್ರೆ ಏನೋ ಈ ಡೌಗಳು ಚೆನ್ನಾಗಿ ಮಾಡ್ತಾನೆ ಗೈಸ್. ನಂಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ ಈ ಜಾಗ. ನಾನು ಈ ಥರ ಒಂದು ಆಫೀಸ್ ಮಾಡ್ಕೋಬೇಕು ಗೈಸ್. ವೇಟಿಂಗ್ ಫಾರ್ ದಟ್ ಡೇ. ಇಲ್ಲೊಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ಇವ್ರಿಗೆ ಮೇನ್ ಆ್ಯಕ್ಟರ್ ರೋಲ್ ಕೊಟ್ಟಿದ್ವಿ. ಇವ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತೇಳಿ ಈಗ ಇವ್ರು ನಾವು ಮೇನ್ ಮಾಡಿದ್ದೀವಿ. ಈಗ ಇವ್ರ ಪ್ರಕಾರ ಇವ್ರು ಕರೆಕ್ಟಾಗಿ ಮಾಡಲ್ಲ ಅಂತ. ಸೊ ಏನು ಮಾಡೋದು ನೋಡೋಣ, ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳಿ. ಕ್ಯಾಮ್ರಾ ಯಾಕೆ ನೋಡ್ತೀರಾ? ನೋಡಿ ಈಗ ಆಯ್ತದೆ. ಅಲ್ಲ ತಾನು ಮಾಡಲ್ಲ, ಬೇರೆ ನಾನು ಏನಂದಪ್ಪ? ನಾನು ಸುಮ್ಮನೆ ನಿಂತಿದ್ದೀನಿ. ನಗಂಗಿಲ್ಲ ಈ ಥರ ಸೀರಿಯಸ್ ಆಗಿ. ರೆಡಿ. ನಿಮ್ಮ ಹತ್ರ ಒಂದು ವಿಷಯ ಬಚ್ಚಿಟ್ಟಿದ್ದು ಕಣೋ. ನಿಮ್ಮ ಚಿಕ್ಕವರಿದ್ದಾಗಿಂದ ಕಷ್ಟ ಏನಂತ ಗೊತ್ತಾಗ್ಲಿ ಅಂತ ನಾವೆಲ್ಲ ಆಕ್ಟಿಂಗ್ ಮಾಡಿಸಿದ್ ನಿಮ್ಗೆ. ಕೇಳ್ತಾರ? ನೀನ್ ಯಾಕೆ ನಗ್ತಾ ಇದೀಯ? ಪಾಪ ಲಾಸ್ಟ್ ರೋಲ್ ಶಿಫ್ಟ್ ಮಾಡಿಸ್ಬಿಡ್ತೀನಿ. ಕರೆಕ್ಟ್ ಆಗಿ ಮಾಡಿಪ್ಪ. ಏನು ಚಿಕ್ಕ ಅಲ್ಲಗನ ಇವ್ಳು ಬೇಕು ಅಂತ ಇದು ಮಾಡಿದ್ರೆ ಏನ್ ಚಿಕ್ಕ ಡೈಲಾಗ್ ಇಷ್ಟೊತ್ತಾ? ನಾವೇ ಎಷ್ಟೊತ್ತು 2 ನಿಮಿಷ ಮಾಡಿ ಮತ್ತೆ ಬೇಗ 2 ನಿಮಿಷ ಮುಗಿಸಿ. ರೆಡಿ ಮಕ್ಕಳ ನಿಮ್ಮ ಹೆಸರು ನಮ್ಮ ಹೆಸರಲ್ಲಿ ಕೊಡ್ಕೋಬೇಕು ಇವ್ಳು ಎಲ್ಲ. ಅಲ್ಲ ಪಪ್ಪ, ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಹೇಳಪ್ಪ. ನಿಮ್ಗೆ ಚಿಕ್ಕ ವಯಸ್ಸು ಕೊಡಕ್ಕೆ ನಾವು ಆಕ್ಟ್ ಮಾಡಿದ್ದು ಕಣ. ಬಡವ್ರ ತರ ಆಕ್ಟ್ ಮಾಡಿರೋದು. ಓಕೆ ಗೊತ್ತಾಗುತ್ತಾ? ಇವಾಗ ಗೊತ್ತಾಯ್ತಾ? ನೀವು ಚಿಕ್ಕ ವಯಸ್ಸಿಂದ ಕಷ್ಟ ಏನು ಬರ್ತಾನೆ? ನೀವು ನಿಮಗೆ ನಿಮ್ಗೆ ಚಿಕ್ಕ ವಯಸ್ಸಿಂದ ಕಷ್ಟ ಏನು ಬರ್ತಾನ ಏನು? ಕೇಳಿಸ್ಕೊ ಫಸ್ಟ್. ನೀವು ಕೇಳಿಸ್ಕೊಂಡ್ರಿಪ್ಪ. ತುಂಬಾ ಚೆನ್ನಾಗಿ ನೋಡಿದ್ರೆ ಅಪ್ಪ. ಹೇಳಿ. ನಿಮ್ಗೆ ಚಿಕ್ಕ ವಯಸ್ಸಿಂದ ಕಷ್ಟ ಏನು ಬಡತನ ಏನು ಅಂತ ಗೊತ್ತಾಗ್ಲಿ ಅಂತ ನಾವು ಆಕ್ಟ್ ಮಾಡಿದ್ದು. ಬಡವ್ರ ತರ ಆಕ್ಟ್ ಮಾಡಿದ್ದು. ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ. ನಾನು ಸೂಪರ್ ಸ್ಟಾರ್ ಆಗಾಯ್ತು. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದ್ದಾರ? ಬರ್ತಾಳೆ ಏನು?
ಕಷ್ಟ ಅಂದ್ರೆ ಏನು, ಬಡತನ ಅಂದ್ರೆ ಏನು ಅಂತ ತೋರ್ಸ್ಕೊಡಕ್ಕೆ ಕಷ್ಟ ಅಂದ್ರೆ ನಾವು ಬಡವ್ರ ತರ ಬಡತನ ಆಕ್ಟ್ ಮಾಡಿದ್ದು ಏನು ಕಣೋ. ಅಂತ ತೋರ್ ತರ ಆಕ್ಟಿಂಗ್ ಮಾಡಿದ್ರು. ಫೈನಲಿ ಈ ಜಾಗಕ್ಕೆ ಬಾಯಿ ಹೇಳ್ತಾ ನಾವೆಲ್ಲ ಗಾಡಿ ಹತ್ತುತ್ತಾ ಇದೀವಿ ವಾಪಸ್ಸು. ಈಗ ಬ್ಯಾಕ್ ಟು ನಂಬಿಲ್ಲ. ಎಸ್ ಬ್ಯಾಕ್ ಟು ಹೋಮ್. ಬನ್ನಿ ಫಸ್ಟು ಒಳ್ಳೆ ಸರ್ಪ್ರೈಸ್ ಲಂಚ್ ಅರೇಂಜ್ ಮಾಡಿದ್ದೀನಿ ನಿಮ್ಮ ಫ್ಯಾಮಿಲಿಗೆ, ಅದನ್ನ ಮಾಡ್ಕೊಂಡು ಹೋಗೋಣ. ಫೈನಲಿ ರೀಚ್ ಆಗಿದ್ದೀವಿ ಲಂಚಿಗೆ. ನಮ್ಮ ಕಾರ್ ಪಕ್ಕ ಯಾವ ಕಾರ್ ಅಂತಿದ್ದೀವಿ ನೋಡಿ, ರೇಂಜ್ ರೋವರ್ ನೋಡಿ. ನಾವು ಲಂಚಿಗೆ ಬಂದಿರೋದು ದಿಲ್ ಪಾಟ್ ಸರ್ಪ್ರೈಸ್ ಲಂಚ್ ನೋಡಿ ಗೈಸ್. ಇಲ್ಲಿ ಇಲ್ಬೇಕು ಗೈಸ್ ನಮ್ಮ ಗಾಡಿ, ಇದು ಸೇಮ್ ಕಲರ್. ಸೋನು ಇದೆ ನನ್ನ ಡ್ರೀಮ್ ಕಾರ್. ಇನ್ನೊಂದಲ್ವಾ? ಚೇಂಜ್ ಆಯಿತು, ಇದೇ ನನ್ನ ಡ್ರೀಮ್ ಕಾರ್ ರೇಂಜ್ ರೋವರ್. ಹಾಂ 4-5 ಕೋಟಿನಾ? ನಿನಗೆ ಭಯ ನಾ ಅಪ್ಪ ಇಲ್ಲಿ ಇದಕ್ಕೆ ಟಚ್ ಮಾಡ್ಬಿಡ್ತಾರೆ ಅಂತ. ಹುಷಾರ್ ಪಾಪ. You want to drive that car? This one? That one? Are you serious? Are you serious? Bro. Nanda bhai, making my dreams come true. Bro, don't tell me this is gift. No, Gift. This is gift. Ah, guys, and first time I'm sitting in India. Ah. How's the car, bro? Bro, damn good, bro. This is my dream car now. Owner's car. Owner's car, huh? Brother's partner. How's the car, bro? ವೆರಿ ನೈಸ್ ಬ್ರೋ. ವಾವ್. ಎಷ್ಟು ನೋಡಿ, ಫುಲ್ ರೇಂಜ್ ರೋವರ್ ಅಂತ ಬರುತ್ತೆ ಅಂತ ಹೇಳಿದ್ರೆ ಯಾರೋ ಇಲ್ಲ ಅಂತ ನೋಡಿ, ರೇಂಜ್ ರೋವರ್ ಅಂತಾನೆ ಬರೋದು, ರೇಂಜ್ ರೋವರ್. How's that surprise, bro? ಥ್ಯಾಂಕ್ ಯು ಬ್ರೋ, ಲವ್ಡ್ ಇಟ್. ವಿಲ್ ಈಟ್ ಡಿನ್ನರ್ ಅಂಡ್ ದೆನ್ ಡ್ರೈವ್. We'll just go ಲಂಚ್ for ಅಂಡ್ drive. ಚಲೋ ಬನ್ನಿ. ನಮ್ದು ಕಾರ್ನರು ಹೌದಾ? ಅವರು ಹೊರಗಡೆ ಹಾಂ ಆಯ್ತು. ಫಸ್ಟ್ ವಾಶ್ರೂಮ್ ಹೋಗಿ ಕೈಯೆಲ್ಲ ವಾಶ್ ಮಾಡ್ಕೊಂಡು ಬರೋಣ. ಇವತ್ತು ಫುಲ್ ಬ್ಯಾಟಿಂಗ್ ಇದೆ, ಲೆಟ್ಸ್ ಗೋ. ನಮ್ದು ಇದು ದಿಲ್ಪೋಟ್ ಅಂತ ರೆಸ್ಟೋರೆಂಟು. ಓಕೆ. ಅಲ್ಲಿ ನಿಮ್ದು ಸಪೋರ್ಟ್ ಬೇಕು ಬೆಂಗಳೂರಿಂದ. ಗೈಸ್ ಯಾರ್ಯಾರು ಬೆಂಗಳೂರಿಂದ ವಯನಾಡಿಗೆ ಬರ್ತಾ ಇದ್ದೀರಾ, ಸುಲ್ತಾನ್ ಬತ್ತೇರಿಗೆ ಬಂದರೆ ದಿಲ್ಪಾಟ್ ಫಾರ್ ಶೋರ್ ಒಂದು ವಿಸಿಟ್ ಮಾಡಿ. ಊಟ ಮಾಡ್ತಾ ಇದೀವಿ ನಾವು. ಲೆಟ್ಸ್ ಗೋ. ಫಸ್ಟ್ ಊಟ ತಿಂದು ಆಮೇಲೆ ಮುಂದೆ ರಿವ್ಯೂ ಕೊಡ್ತೀನಿ ಫುಡ್ ಬಗ್ಗೆ. ಫಸ್ಟು ಲೆಮನ್ ಕೊರಿಯಂಡರ್ ಸೂಪ್ ತಂದಿದ್ದಾರೆ ಕುಡಿಯೋಕ್ಕೆ. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಫೈನಲಿ ಹೊಟ್ಟೆ ತುಂಬ ತಿಂದು ಈಗ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ದಿಲ್ಪಾಟ್ ರೆಸ್ಟೋರೆಂಟ್, ನಮ್ಮ ನಂದಬಾಯಿ ಅವರ ಕಸಿನ್ದು. ಸೊ ಫಾರ್ ಶೋರ್ ಇಲ್ಲಿಗೆ ಬಂದರೆ, ವಯನಾಡಿಗೆ ಬಂದರೆ ಇಲ್ಲಿಗೆ ಬಂದ್ಬಿಟ್ಟು ಹೋಗಿ ಟೇಸ್ಟಿ ಫುಡ್. ಚೀಟ್ ಪೇ ಮಾಡಿಬಿಟ್ಟೆ ಸ್ವಲ್ಪ. ಗೈಸ್ ಅಲ್ಲಿ ತಿಂದು ವಾಪಸ್ಸು ಒಂದು ಕಾಫಿ ಕುಡ್ದು ಹೋಗೋಣ. ನನಗೆ ಮಾತ್ರ ಕಾಫಿ, ಎಲ್ರಿಗೂ ಕಾಫಿ ಅಂದ್ಕೊಂಡು ಯಾರು ಕುಡಿತಾ ಇಲ್ಲ ನೋಡಿ ಇಲ್ಲೆಲ್ಲ. ನಾನು ಮಾತ್ರ ಮತ್ತೆ ನಂದಬಾಯಿ ಒಂದೇನೋ ತೊಗೊಂಡಿದ್ದಾರೆ ನೋಡಿ. ಇದು ಎಷ್ಟಿದೆ, ಇಟ್ಟು ಮೊಟ್ಟೆ ಇದೆ, ಕಾಡು ಮೊಟ್ಟೆ ಇದೆ, ಕಾಡು ಮೊಟ್ಟೆ ಇದೆ. ಡೈನೋಸಾರ್ ಎಗ್ಸ್. Not dinosaur. Small hen. Small eggs. Small kodi. You get this Small kodi putting eggs. Yeah. You don't know? No. Not in Karnataka? No, bro. No, I never saw. You don't know? No, I never saw this small egg masala. ನಾನು ನೋಡಿಲ್ಲ ಗೈಸ್, ನೀವು ನೋಡಿದ್ರೆ ಕಾಮೆಂಟ್ ಹಾಕಿ. ಚಲೋ ನಂದಬಾಯ್, ಥ್ಯಾಂಕ್ ಯು. ಬೈ ಬೈ. ಸಿ ಯು ಟೇಕ್ ಕೇರ್. ಸಿ ಯು ಬ್ಯಾಕ್ ಇನ್ ದಿಸ್ ಮಂತ್, ನೆಕ್ಸ್ಟ್ ಮಂತ್ ಫೆಬ್ರವರಿ. ಬೈ ಬೈ. Bye. ಗೈಸ್ ನೋಡಿ ಗೈಸ್, ಏನು ಕ್ರೇಜಿಯಾಗಿ ಕಾಣುತ್ತೆ ಕಾರು. ಕ್ರೇಜಿ ಇದೆಲ್ಲ. ಐಫೋನ್ ಹ್ಯಾಂಗ್ ಆಗಿರೋದು ನೋಡಿ. ಏನು ಶಾಕ್ ಆಗ್ತೈತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಫೈನಲಿ ಬೆಂಗಳೂರು ಕಡೆ ಹೊರಟಿದ್ದೀವಿ. ಲೆಟ್ಸ್ ಗೋ. ಎಲ್ಲ ಆಲ್ಮೋಸ್ಟ್ ನಿದ್ದೆ ಹೊಡಿತವ್ರೆ. ಯಾರು ಮಲ್ಗೆ ಇಲ್ಲ ನೋಡಿ ಗೈಸ್. ರಾಣಿ ಏನು ಆರಾಮಾಗಿ ನಿದ್ದೆ ಹೊಡಿತವಳೆ.
ಕಿಲೋಮೀಟ್ರ್ ಮಸ್ತು ನಿದ್ದೆ ಹೊಡೆದು ಇವಾಗ ಎದ್ದು ಕಾಫಿ ಕುಡಿದು ಅಣ್ಣ ರೆಡಿ ಆಗ್ತಾವ್ರು ನೋಡಿ ಅಲ್ಲಿ ಇನ್ನೂ ನಿದ್ದೆಲ್ಲ ಅವ್ರು ನೋಡಿ. ಇಷ್ಟೊಂದು ಟ್ರೀ ಬ್ರೇಕ್ ತೊಗೊಂಡು ಎಲ್ಲ ಮತ್ತೆ ವಾಪಸ್ ಹಂಚ್ತಿದ್ದೀವಿ. ನೋಡಿ ಏನೋ ತಿಂತಾ ಇದ್ದಾರೆ ನಮ್ಮ ಅಕ್ಕ. ಇಲ್ಲಿ ಏನಿದು ನಂಗೊಂದು ಕೊಡು. ಬನ್ನಿ ಈಗ ಇಲ್ಲಿಂದ ಇನ್ನೂ 3 ಅವರ್ ಹೋಗ್ಬೇಕಂತೆ. ಹೆಚ್ಕೋ ಅವಳು ಆಡೋ ಹಾಡೆಲ್ಲ ಚೇಂಜ್ ಮಾಡ್ತಾನೆ ಬೇಸಿಯವರು. ನೋಡಿ ಎಷ್ಟು ಟ್ರಕ್ಗಳಿದೆ, ಎಷ್ಟು ಟ್ರಾಫಿಕ್ ಇದೆ. ರಾಣಿ ಟೆನ್ಷನ್ ಆಗ್ಬಿಡ್ಲ ಅಮ್ಮಗೆ ಏನಾಯ್ತು ಅಂತ. ಗೈಸ್ ಫೈನಲಿ ಮನೆಗೆ ವಾಪಸ್ ಬಂದಿದ್ದೀವಿ. ನಮ್ಮ ಲಗೇಜ್ಗಳು ನೋಡಿ ಇಲ್ಲಿ ಇಷ್ಟು ಲಗೇಜ್ಗಳ ಜೊತೆಗೆ ನಾವು 7 ಜನ ಹೋಗಿದ್ದು ಗೈಸ್. ಒನ್ ಆಫ್ ದ ಮೋಸ್ಟ್ ಅನ್ಕಂಫರ್ಟೇಬಲ್ ಟ್ರಿಪ್ ಇದು ನನಗೆ ಕಾರಲ್ಲಿ. ಆ್ಯಂಡ್ ನನ್ನ ಫ್ಯಾಮಿಲಿಗೆ ನಾನು ಹಿಂಗೆ ಕೂರ್ಸ್ಕೊಂಡು ಹೋಗಿದ್ದು ನನಗೆ ತುಂಬ ಹಿಂಸೆ ಆಯಿತು. ಐ ರಿಯಲಿ ವಾಂಟ್ ಟು ಬೈ ಅ ನ್ಯೂ ಕಾರ್, ಒನ್ ಮೋರ್ ಕಾರ್ ಸಿ. ಇಲ್ಲಾಂದರೆ ಅಲ್ಲಿವರೆಗೂ ನಾನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಾಂದರೆ ಇನ್ನೊಂದು ಯಾರಾದರೂ ಫ್ರೆಂಡ್ಸ್ ಕಾರ್ ಇಸ್ಕೊಂಡು ಹೋದರೆ ಮಾತ್ರ ಟ್ರಿಪ್ಗೆ ಹೋಗಬೇಕು. ಈ ಥರ 7 ಜನ ಎಲ್ಲ ಒಂದೇ ಕಾರಲ್ಲಿ ಹೋಗೋದು ನನಗೆ ಸರಿ ಅನಿಸಿಲ್ಲ. ಸೊ ಒಂಚೂರು ಬೇಜಾರಾಗೋಯ್ತು ನನಗೇನೆ. ಮೂಡ್ ಆಫ್ ಅಲ್ಲೇ ಬಂದೆ. ಸೊ ಓಕೆ ಎನಿವೇಸ್ ಈಗ ನೋಡಿ ನಾನು ಆರಾಮಾಗಿ ಫ್ರೀಡಮಲ್ಲಿ ಓಡಾಡ್ತಾಳು. ಈಗ ನಿಮಗೆ ನಾಳೆ ಸ್ಟೇಯಿಂಗ್ ಇನ್ ಕೇಜ್, ನಾಳೆ ಅಲ್ಲ ಮೇ ಬಿ ಇವತ್ತು ಈವ್ನಿಂಗ್ಗೆ ಬರುತ್ತೆ. 2 ಬ್ಲಾಗ್ ಪೋಸ್ಟ್ ಆಗ್ತಿದೆ ಇವತ್ತು. ಸ್ಟೇಯಿಂಗ್ ಇನ್ ಕೇಜ್ಗೆ ಕೇಜ್ ರೆಡಿಯಾಗಿದೆ. ನಾನು ನಮ್ಮ ಅಕ್ಕ ನನ್ನ ತಮ್ಮ 3 ಜನ ಕೇಜ್ ಒಳಗಿರ್ತೀವಿ. ನೋಡಿ ಎಂಜಾಯ್ ಮಾಡಿ ಆ ಬ್ಲಾಗ್ನು. ನಾವು ಕೀ ಕೊಟ್ಟಿದ್ವಲ್ಲ ಅವ್ರು ನೋಡಿ ಹೆಲ್ಮೆಟ್ ಹಾಕ್ಕೊಂಡು 1 ಕಿಲೋಮೀಟ್ರಿಂದ ಬಂದವ್ರೆ ಇಲ್ಲಿ. 800 ಮೀಟ್ರ್ ಕೊಡಿ ಕೀ ಕೊಡ್ರಿ. ಯಾರು ಕರ್ಕೊಂಬಂದಿದ್ರಾ? ಅಲ್ಲ ಯಾರಿಗಾರು ಕೊಟ್ಟಿದ್ದೀರಾ Airbnb ಥರ ಸರ್ವಿಸ್ ಏನಾದರೂ? ಕೊಡಲಿ ತೊಳಿ ಕೀ. ಇಲ್ಲ ಯಾರಿಗೆ ಬಾಡಿಗೆ ಕೊಟ್ಟಿದ್ದ? ಬನ್ನಿ ಹೋಗೋಣ ಒಳಗೆ. ಫೈನಲಿ ಎಲ್ಲ ಬ್ಯಾಗ್ಗಳು ಎತ್ಕೊಂಡು ಒಳಗೆ ಹೋಗ್ತದೆ. ಬನ್ನಿ ಗೈಸ್ ಫೈನಲಿ ನಮ್ಮ ಮನೆಗೆ ವಾಪಸ್ ಬಂದಿದ್ದೀವಿ ಫ್ರಮ್ 5 ಸ್ಟಾರ್ ವಿಲ್ಲಾ. ರಿಗಾನಾ ಬಾನು ಅವರೇ, ನಿಮಗೆ ಹೇಳ್ದಂಗೆ ನಾನು ಕರ್ಕೊಂಡು ಹೋದೆ. ಏನು ಅನಿಸ್ತಾ ಇದೆ 5 ಸ್ಟಾರ್ ವಿಲ್ಲಾಗೆ ಹೋಗಿ ಬಂದಿದ್ದು? ಸರ್ಪ್ರೈಸ್ ತುಂಬ ಚೆನ್ನಾಗಿತ್ತು. ಇಲ್ಲ ನಮ್ಮದೇ ಸ್ವಿಮ್ಮಿಂಗ್ ಪೂಲು. ಆ 1 BHKಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇತ್ತು ಅಂತೀರಾ? ತುಂಬಾ ಡಿಫ್ರೆನ್ಸು. ಅಲ್ಲಿ ಏನೂ ಇರಲಿಲ್ಲ, ಇಲ್ಲೆಲ್ಲ ಇತ್ತು. ಅಲ್ಲಿ ಯಾವ್ದ್ರಲ್ಲಿ ಮಜಾ ಬಂತು? ಮಜಾ ನಮ್ಗೆಲ್ಲದ್ರಲ್ಲೂ ಮಾಡಿದ್ರಿ. ಅಂದರೆ ಆಯ್ತು ಹೇಳಿ, ಜಾಸ್ತಿ ಯಾವ್ದ್ರಲ್ಲಿ ಮಜಾ ಬಂತು? ಅಂದರೆ ವಿಲ್ಲಾದಲ್ಲಿ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಫಸ್ಟ್ 1 BHK ಅಲ್ಲಿ ಇದ್ದಿದ್ದು ಖುಷಿ ಏನಂದರೆ ನಾವೆಲ್ಲ ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ರಿ ಅಂತ. ಅಂದರೆ ಮಾತಾಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಎದುರೆದುರುಗಡೆ ಕಾಣಿದ್ರಿ ಅಂತ, ಅದೊಂದು ಖುಷಿ. ವಿಲ್ಲಾದಲ್ಲಿ ಅಂದರೆ ಒಂದು ಸ್ವಲ್ಪ ಪೂಲು, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜು, ಸ್ವಲ್ಪ ಚೇಂಜಸ್ ಕಾಣ್ತು. ಓಕೆ, ತುಂಬ ಚೆನ್ನಾಗಿತ್ತು. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು? ಎರಡೂ ಚೆನ್ನಾಗಿತ್ತು. ಸ್ಪೆಷಾಲಿಟೀಸ್ ಜಾಸ್ತಿ ಇಲ್ಲಿ, ಅಲ್ಲಿ ಕಡಿಮೆ ಇದೆ. ಚಿಕ್ಕದಿದ್ರು ಒಂದರಲ್ಲಿ ಇಷ್ಟರಲ್ಲಿ ಇದ್ವಲ್ಲ, ಅದೊಂಥರ ಮಜಾ, ಇದು ಒಂಥರ ಮಜಾ. ಎರಡು ಒಟ್ನಲ್ಲಿ ಟಯರ್ಡ್ ಆಗ್ಬಿಟ್ಟಿದ್ದೀರಾ. ಸರಿ ಆಯ್ತು. ರಾಣಿ ಬಾರಮ್ಮ ಇಲ್ಲಿ. ರಾಣಿ ಬಾ ಒಳಗೆ. ಇಲ್ಲಿ ಬಾ ಇಲ್ಲಿ ರಾಣಿ. ಇಂಟರ್ವ್ಯೂ ಮಾಡೋದ್ರೆ ಓಡ್ತಾಳಲ್ಲ ಬೇಸಿಗಳು. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಲೈಫ್. ಥ್ಯಾಂಕ್ ಯು ಬಾದ್ಶಾ. ಓ ಬಾದ್ಶಾ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಅಲ್ಲ ಹೇಳು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಹೇಳು. ತುಂಬಾ ಡಿಫ್ರೆನ್ಸ್ ಇದೆ. ನಾನು ಹೇಳೋದು ಜನರಿಗೆ ಯಾವ್ದ್ರಲ್ಲಿ ಮಜಾ ಬಂತು? ಯಾವ್ದ್ರಲ್ಲಿ ಮಜಾ ಬಂತು? ಎರಡರಲ್ಲೂ 2 ಮನೇಲಿ ನನ್ನ ಪಕ್ಕನೇ ಮಲಗಿದ್ನಲ್ಲ, ಅದು ಸ್ವಲ್ಪ ಬೇಜಾರಾಯ್ತು. ಮಜಾ ಯಾವ್ದ್ರಲ್ಲಿ ಬಂತು ಹೇಳು? ಮಜಾ ಎರಡರಲ್ಲೂ ಬಂತು. 1 BHK ಇನ್ನೂ ಮಜಾ ಬಂತು. ಹೌದಾ? 1 BHK ಚೆನ್ನಾಗಿತ್ತು. ಗೈಸ್ ನಾನು ಹೇಳೋದೇನು ಅಂದರೆ, ದಿಸ್ ಹೋಲ್ ಪ್ಲ್ಯಾನ್ ಆಫ್ ಡೂಯಿಂಗ್ 1 BHK ವರ್ಸಸ್ 5 ಸ್ಟಾರ್ ವಿಲ್ಲಾ ಏನು ಅಂದರೆ, ಐ ವಾಂಟೆಡ್ ಟು ಶೋ ಪೀಪಲ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಪ್ಗ್ರೇಡ್ ಯುವರ್ ಲೈಫ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ವರ್ಕ್ ಹಾರ್ಡ್. ಥರ್ಡ್ ಥಿಂಗ್, ನೆವರ್ ಸೆಟಲ್ ಫಾರ್ ವಾಟ್ ಯು ಆರ್. ನೀವು ಎಲ್ಲಿದ್ದೀರ ಅಲ್ಲಿ ಸೆಟಲ್ ಆಗಬೇಡಿ. ಥಿಂಕ್ ಬಿಗ್. ದೊಡ್ಡದಾಗಿ ಯೋಚನೆ ಮಾಡಿ, ನಾನು ಮಾಡಬೇಕು, ಇದಕ್ಕಿಂತ ದೊಡ್ಡದು ಮಾಡಬೇಕು, ನನ್ನ ಫ್ಯಾಮಿಲಿಗೆ ಬೆಟರ್ ಲೈಫ್ ಕೊಡಬೇಕು. ಮತ್ತು ಏನಂತಾರೆ,
ಇದೇ ಎಂಡ್ ಅಲ್ಲ, ಇನ್ನೂ ಜಾಸ್ತಿ ಇದೆ ಲೈಫು. ಐ ಸಿ ಅ ಲಾಟ್ ಆಫ್ ಪೀಪಲ್ ತುಂಬ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ನಂದು ಇಷ್ಟೇ ಲೈಫು, ನನ್ನ ಲೈಫ್ ಇಷ್ಟೇ ಮುಗೀತು, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನನ್ನ ಲೈಫ್ ಇಷ್ಟೇ, ನಾನು ಇಲ್ಲೇ ಅಂತ ಯೋಚನೆ ಮಾಡಬೇಡಿ. ಇನ್ನೂ ತುಂಬ ಇದೆ. ಥಿಂಕ್ ಬಿಗ್, ಕೀಪ್ ಬೀಯಿಂಗ್ ಕ್ರಿಯೇಟಿವ್, ವರ್ಕ್ ಹಾರ್ಡ್, ಆ್ಯಂಡ್ ದಿಸ್ ಈಸ್ ವಾಟ್ ದ ಹೋಲ್ ಮೆಸೇಜ್ ವಾಸ್ ಅಬೌಟ್. ಇಷ್ಟು ದಿನ ನಾವೇನು ಸೀರೀಸ್ ಮಾಡಿದ್ವಿ ಇದಕ್ಕೆ ಅಂತಲೇ ಮಾಡಿದ್ದು. ದಟ್ ಐ ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಹೂ ಆರ್ ಥಿಂಕಿಂಗ್ ಟು ಗಿವ್ ಅಪ್ ಇನ್ ದರ್ ಲೈಫ್. ಡೋಂಟ್ ಗಿವ್ ಅಪ್, ಆ್ಯಂಡ್ ಎಲ್ಲಿದ್ದೀರಾ ಅಲ್ಲಿ ಸೆಟಲ್ ಡೌನ್ ಆಗಬೇಡಿ. ಥಿಂಕ್ ಬಿಗ್. ಲೈಫ್ ಇನ್ನೂ ತುಂಬ ಬ್ಯೂಟಿಫುಲ್ ಇದೆ, ತುಂಬ ಲಕ್ಸುರೀಸ್ ನೀವು ಎಂಜಾಯ್ ಮಾಡೋದಿದೆ, ತುಂಬ ವಿಷಯಗಳನ್ನ ನೀವು ನಿಮ್ಮ ಫ್ಯಾಮಿಲಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸೋದಿದೆ, ಆ್ಯಂಡ್ ತುಂಬ ಮಜಾ ಇದೆ ಗೈಸ್. ಸೊ ಡೋಂಟ್ ಸೆಟಲ್ ಡೌನ್ ಅಂತ ಹೇಳ್ತಾ ನಮ್ಮ ಅಕ್ಕ ಹತ್ರ ಮಾತಾಡೋಣ. ಅದಕ್ಕೆ ಮುಂಚೆ ಊಟಕ್ಕೆ ಏನು ಅಂತ ನೋಡೋಣ. ಇಮ್ಯಾಜಿನ್ ಲೈಫ್ ಆಫ್ ಯು ಬೀಯಿಂಗ್ ದೇರ್ ಫಾರ್ 2 years. ಅದು 2-3 days ಫನ್ ಇತ್ತು, ನಾವ್ ಇದ್ವಿ ಆಯ್ತು. ಈಗ ಅದನ್ನ ಯೋಚನೆ ಮಾಡ್ಬಿಟ್ಟು ಅದನ್ನ ಯೋಚನೆ ಮಾಡಿ ಹೇಳು. ಎಲ್ಲ ಈಗ ಏನ್ ಹೇಳ್ತಿದ್ದಾರೆ ನಮ್ಮ ಮನೇಲಿ, ಅದು ಮಜಾ ಇತ್ತು ಬರೀತಿದ್ ನಾವು ಒಂದು ವಾರಕ್ಕೆ ಮಜಾ ಇರುತ್ತೆ, ಒಂದು ವಾರ ನೆಕ್ಸ್ಟ್ ಒಂದು ವಾರದಲ್ಲೇ ನಮ್ಗೆ ಸಾಕಾಗ್ಬಿಟ್ಟಿತ್ತು. ಸೊ ಮಜಾ ಬೇರೆ ವಿಷಯ, ಕಷ್ಟ ಇತ್ತು. ಇಟ್ಸ್ ನಾಟ್ ಈಸಿ. ಹೌದು, ಕಷ್ಟ ಇತ್ತು ಇಲ್ಲ ಅಂತಲ್ಲ. ಆಮೇಲೆ ಊಟ ಮಾಡೋದಿರ್ಲಿ, ಎಲ್ಲಾರು ನಾವು ಒಟ್ಟಿಗೆ ಎತ್ತಿಡ್ಬೇಕು, ಎಲ್ಲ ಅದನ್ನ ನಮ್ ಕೆಲ್ಸ ನಾವೇ ಮಾಡ್ಕೋಬೇಕಾಗಿತ್ತು. ಇಲ್ಲಾಂದ್ರೆ ಸ್ವಲ್ಪ ಹಂಗಿರ್ಲಿಲ್ಲ. ಎಲ್ಲಾ ಕೆಲ್ಸಗಳು ಬೇರೆಯವ್ರು ಇರ್ತಾರೆ ಮಾಡ್ತಾರೆ, ನೀನ್ ಬೇರೆ ಸರ್ವೆಂಟ್ ಆಗಿದ್ದೆ. ಸೊ ಎಲ್ಲ ಮಾಡ್ತಿದ್ವಲ್ಲ, ಒಂಥರ ಲಕ್ಸುರಿ ಫೀಲ್ ಇತ್ತು, ಏನು ಟೆನ್ಷನ್ ಇರ್ಲಿಲ್ಲ ಅನ್ನೋ ತರ ಇರುತ್ತೆ. ಬಟ್ ಆ ತರ ಜಾಗ ಇದ್ದಾಗ ಇಷ್ಟೇ ಕಂಜೆಸ್ಟೆಡ್ ಜಾಗ ಇರುತ್ತಲ್ವಾ, ಸೊ ಎಲ್ಲಾನು ನಾವು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ನಾವು 1 BHK ಮಜಾ ಜಾಸ್ತಿ ಮಾಡಿದ್ವಿ ಅಂತ. ಆಸ್ ಐ ಟೋಲ್ಡ್, 1 BHK ಮಜಾ ಜಾಸ್ತಿ ದಿನ ಇರಲ್ಲ, ಅದು ಬರೀ 1 ವಾರಕ್ಕಷ್ಟೇ. 1 ವಾರಕ್ಕೆ ನಮ್ ಟುಮ್ ನೆಲದ ಮೇಲೆ ಮಲ್ಗಕ್ ಆಗ್ತಿರ್ಲಿಲ್ಲ. ನನಗೆ ಬೆನ್ನೋವು, ಜ್ವರ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಲಾಟ್ ಆಫ್ ಥಿಂಗ್ಸ್ ವೆರ್ ದೇರ್. ಸೊ ಇವ್ರು ಹೇಳ್ತಿರೋದಕ್ಕೆ ನೀವು ಅಂತ ಸೆಟಲ್ ಡೌನ್ ಆಗಬೇಡಿ. ಥಿಂಕ್ ಬಿಗ್, ಡೂ ಬಿಗ್, ಆ್ಯಂಡ್ ಆಲ್ ದಿ ಬೆಸ್ಟ್. ಸೊ ಫೈನಲಿ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಸೀರೀಸ್ನ ಮುಗಿಸಿದ್ದೀವಿ. ನನ್ನ ಫ್ಯಾಮಿಲಿಗೆ ಹೇಳ್ದಂಗೆ ಒಂದು 5 star ವಿಲಾಗು ಕರ್ಕೊಂಡು ಹೋಗಿ ಬಂದೆ. ನೆಕ್ಸ್ಟ್ ಇನ್ನು ಯಾವ್ದ್ರ ಸೀರೀಸ್ ಮಾಡ್ಬೋದು ಅಂತ ಕಾಮೆಂಟ್ ಹಾಕಿ, ವಿಲ್ ಟ್ರೈ ಡೂಯಿಂಗ್ ಇಟ್. ಸೊ ಈ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೋಡಿ, ಫುಲ್ ಮೀಟಿಂಗ್ ನಡೀತಾ ಇದೆ. ಪುಟವನು ತಿರುವಲು ಅಂಜಿಕೆ